ಇದೇ ಜಾಗದಲ್ಲಿ ನರಸಿಂಹಸ್ವಾಮಿ ಉಗ್ರ ರೂಪನ ತಾಳಿದ್ದು. ಹಿರಣ್ಯಕಶಿಪುನ ಕೊಂದಾದ್ಮೇಲೆ ನರಸಿಂಹಸ್ವಾಮಿ ಕೈ ತೊಳ್ಕೊಂಡಿದ್ದು ನೋಡಿ ಇದೇ ಜಾಗದಲ್ಲಿ ಅಂತ ಹೇಳ್ತಾರೆ. ಉಗ್ರ ರೂಪ ತಾಳಿದ ನರಸಿಂಹ ಹಿರಣ್ಯಕಶಿಪುನ ಕೊಂದಿದ್ದು ಇದೇ ಜಾಗದಲ್ಲಿ ಅಂತ ಹೇಳ್ತಾರೆ. ಇಷ್ಟು ಮೋಸ್ಟ್ ಡೇಂಜರಸ್ ಟ್ರಕ್ನ ಮಾಡೇ ಇರಲಿಲ್ಲ, ಅಷ್ಟು ಡೇಂಜರ್ ಆಗೈತೆ ಇದು. ಅದು ಭಯಂಕರವಾಗಿದೆ ಟ್ರಕ್ ಮಾತ್ರ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಎಲ್ರಿಗೂ. ಭಾರತದಲ್ಲಿ ಲಕ್ಷಾಂತರ ಶ್ರೀರಾಮನ ಮಂದಿರ ಇದ್ದರೂ ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಅಯೋಧ್ಯೆಯಲ್ಲಿರೋ ರಾಮ ಮಂದಿರಕ್ಕೆ. ಅದೇ ರೀತಿ ನರಸಿಂಹಸ್ವಾಮಿ ದೇವಸ್ಥಾನ ಭಾರತದಲ್ಲಿ ತುಂಬ ಇದ್ದರೂ ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಈ ಅಹೋಬಿಲಂಗೆ. ಈ ಅಹೋಬಿಲಂಗೆ ಯಾಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ ಇಲ್ಲಿ ನರಸಿಂಹ ಉಗ್ರ ರೂಪ ತಾಳಿ ಹಿರಣ್ಯಕಶಿಪುನ ಸಂಹಾರ ಮಾಡಿದ್ದು ಅಂತ ಹೇಳ್ತಾರೆ. ಈ ಅಹೋಬಿಲಮಲ್ಲಿ ಟೋಟಲ್ ಆಗಿ 9 ದೇವಸ್ಥಾನ ಇರ್ತವೆ. ಅಂದ್ರೆ ನರಸಿಂಹಸ್ವಾಮಿ ಬೇರೆ ಬೇರೆ ರೂಪದಲ್ಲಿರೋ ದೇವಸ್ಥಾನಗಳು. ಇಲ್ಲಿರೋ ಒಂದೊಂದು ನರಸಿಂಹಸ್ವಾಮಿ ದೇವಸ್ಥಾನನೂ ಒಂದೊಂದು ಕಥೆಗಳನ್ನ ಹೇಳ್ತವೆ. ಕೆಲವು ಲೋವರ್ ಅಹೋಬಿಲಮಲ್ಲಿ ಇದಾವೆ, ಇನ್ ಕೆಲವು ಅಪ್ಪರ್ ಅಹೋಬಿಲಮಲ್ಲಿ ಇದಾವೆ. ಇವಾಗ ಏನ್ ನೋಡ್ತಾ ಇದ್ದೀರಾ ಈ ದೇವಸ್ಥಾನ, ಇದು ಆ 9 ದೇವಸ್ಥಾನಗಳಿಗೆ ಸೇರಿಲ್ಲ. ಇದನ್ನ ಪ್ರಹ್ಲಾದ ವರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಇವಾಗ ಇಲ್ಲಿಂದ ಅಪ್ಪರ್ ಅಹೋಬಿಲಂಗೆ ಹೋಗ್ಬೇಕು. ಬೆಂಗಳೂರಿಂದ ಅಹೋಬಿಲಂಗೆ ಬರ್ಬೇಕಂದ್ರೆ ಡೈರೆಕ್ಟ್ ಬಸ್ ಇರಲ್ಲ. ಬೆಂಗಳೂರಿಂದ ನಾಂಡ್ಯಾಲಗೆ ಬಂದು ಅಲ್ಲಿಂದ ಅಹೋಬಿಲಂಗೆ ಡೈರೆಕ್ಟ್ ಬಸ್ಗಳು ಸಿಗ್ತವೆ. ನಾಂಡ್ಯಾಲಗೆ ಬಸ್ಸು ಇಲ್ಲ ಅಂದರೆ ಟ್ರೈನಲ್ಲಿ ಬರ್ಬೋದು. ನೋಡಿ ಇಲ್ಲಿ ದೇವಸ್ಥಾನದ ಮುಂದೆ ನರಸಿಂಹಸ್ವಾಮಿ ಕಮ್ಮನ ಹೊಡ್ಕೊಂಡ್ಬರ್ತಿರೋ ಥರ ಒಂದು ಸ್ಟ್ಯಾಚು ಮಾಡೋರೆ ನೋಡಿ, ಅದು ದೇವಸ್ಥಾನ. ಇವಾಗ ಇಲ್ಲಿಂದ ಅಪ್ಪರ್ ಅಹೋಬಿಲಂಗೆ ಹೋಗ್ಬೇಕು. ಅಲ್ಲಿಗೆ ಬಸ್ಸು ಕಮ್ಮಿ, ಅದರಿಂದ ಇಲ್ಲಿ ಶೇರಿಂಗ್ ಆಟೋಗಳು ಸಿಗ್ತವೆ. ಇವಾಗ ಅದರಲ್ಲಿ ಹೋಗ್ಬೇಕು. ನೋಡಿ ಇದೆ ಅಪ್ಪರ್ ಅಹೋಬಿಲಂದು ಬೇಸ್ ಕ್ಯಾಂಪು. ಇಲ್ಲಿ ತನಕ ಅಷ್ಟೇ ಪ್ರೈವೇಟ್ ವೆಹಿಕಲ್ ಅಲೋ ಮಾಡ್ತಾರೆ. ಇಲ್ಲಿಂದ ಮುಂದೆ ಗೌರ್ಮೆಂಟ್ ಅವ್ರದ್ದು ಬಸ್ ಇರುತ್ತೆ, ಆ ಬಸ್ಸಲ್ಲಿ ಹೋಗ್ಬೇಕು. ನೋಡಿ ಇದೆ ಅದು, ಇದು ಫ್ರೀ ಇರುತ್ತೆ. ಅಪ್ಪರ್ ಅಹೋಬಿಲಂ ಬೇಸ್ ಕ್ಯಾಂಪ್ ಇಂದ 1 ಕಿಲೋಮೀಟರ್ ಮೇಲ್ ಬಂದ್ರೆ ನಮ್ಗೆ ಸಿಗೋದೆ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ. ಕೆಳಗಿನ ಅಹೋಬಿಲಮಿಂದ ಇವಾಗ ನಾವು ಮೇಲಿನ ಅಹೋಬಿಲಂಗೆ ಬಂದ್ವಿ. ಈ ಅಹೋಬಿಲಮಲ್ಲಿ 9 ದೇವಸ್ಥಾನಗಳಿದೆ ಅಂದಲ್ಲ, ಆ 9 ದೇವಸ್ಥಾನಗಳಲ್ಲಿ ಇದನ್ನ ಮೇನ್ ದೇವಸ್ಥಾನ ಅಂತ ಹೇಳ್ತಾರೆ. ಯಾರಿಗೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲೆ ಹೋಗೋಕ್ಕಾಗಲ್ಲ ಅವರೆಲ್ಲ ಈ ದೇವಸ್ಥಾನ ನೋಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳ್ತಾರೆ. ಈ ದೇವಸ್ಥಾನ ಪಕ್ಕದಲ್ಲೇ ಇಲ್ಲಿ ನಮಗೆ ಟ್ರೆಕ್ಕಿಂಗ್ ಶುರುವಾಗುತ್ತೆ. ನೋಡಿ ಇದೆ ಉಗ್ರ ಸ್ತಂಭಕ್ಕೆ ಹೋಗೋ ಟ್ರೆಕ್ಕಿಂಗ್ ಪಾಯಿಂಟು. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಶುರು. ಎಲ್ಲರೂ ಉಗ್ರ ಸ್ತಂಭ ನೋಡ್ಕೊಂಡು ವಾಪಸ್ ಬರ್ತಾವ್ರೆ. ನಾನು ಇವಾಗ ಮೇಲೆ ಹೋಗ್ತಾ ಇದ್ದೀನಿ. ಆಗಲೇ 12 ಗಂಟೆ ಆಯಿತು. ಏನಂದರೆ ನನ್ನ ಪುಣ್ಯಕ್ಕೆ ಬಿಸಿಲಿಲ್ಲ, ಆರಾಮಾಗೈತೆ. ಎಲ್ಲ ಈ ಥರ ಕಲ್ಲುಗಳ ಮೇಲೆ ನಡ್ಕೊಂಡು ಹೋಗ್ಬೇಕು. ಮೋಸ್ಟ್ಲಿ ಇಲ್ಲಿ ನೀರು ಬಂದಾಗ ಇದೆಲ್ಲ ತುಂಬ್ಕೋದು ಅನಿಸುತ್ತೆ. ಅವಾಗ ಹೆಂಗೆ ಹೋಗೋದು ಗೊತ್ತಿಲ್ಲ. ಭವನಾಶಿನಿ ನದಿ ಇದು. ನಡ್ಕೊಂಡು ಹೋಗೋಕ್ಕಾಗದೆ ಇದ್ದವ್ರಿಗೆ ಆ ಥರ ಎತ್ಕೊಂಡು ಹೋಗ್ತಾರೆ. ಒಬ್ರಿಗೆ 3,500 ರೂಪಾಯಿ. ಅದಕ್ಕೆ ಒಟ್ಟಿನಲ್ಲಿ ಅವ್ರು 4 ಜನಕ್ಕೂ ನೀರು ಇಳಿಸ್ಬಿಡ್ತಾರೆ. ಇಲ್ಲಿಗೆ ಗುಂಪಲ್ಲಿ ಬರಬೇಕು. ಒಬ್ಬೊಬ್ಬರೇ ಬಂದರೆ ಒಂದೊಂದು ಜಾಗದಲ್ಲಿ ಜೋಲು ತುಂಬ ಭಯ ಆಗುತ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಜನ ಕಾಣ್ತವ್ರೆ. ಬೇರೆ ಟೈಮಲ್ಲಿ ಇಲ್ಲಿ ಜನ ಓಡೋದು ಕಮ್ಮಿ. ನೋಡಿ ಅಲ್ಲಿ ಮೇಲಾಗಕ್ಕೆ ಹಿಂಸೆ ಆಗುತ್ತೆ ಅಂತ ಯಾವ ಥರ ಮೆಟ್ಲು ಮಾಡೋರೆ. ಅಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಬಂದರೆ ನಮಗೆ ಇಲ್ಲಿ ವರಾಹ ನರಸಿಂಹಸ್ವಾಮಿ ದೇವಸ್ಥಾನ ಕಾಣುತ್ತೆ. ಈ ದೇವಸ್ಥಾನದ ಹಿಸ್ಟ್ರಿ ಏನಂದ್ರೆ, ಹಿರಣ್ಯಕಶಿಪುವಿನ ತಮ್ಮ ಹಿರಣ್ಯಾಕ್ಷ ಒಬ್ಬ ರಾಕ್ಷಸ. ಅವನು ಎಲ್ಲಾ ದೇವರುಗಳನ್ನ ಸೋಲಿಸಿ ಭೂದೇವಿನ ಸಮುದ್ರದೊಳಗೆ ಔಸಿಟ್ಟಿರ್ತಾನೆ. ಅದರಿಂದ ಬೇರೆಲ್ಲ ಲೋಕಗಳು ಸಂಕಷ್ಟಕ್ಕೆ ಸಿಲುಕಿರ್ತವೆ. ಭೂದೇವಿನ ರಕ್ಷಣೆ ಮಾಡಲು ಭಗವಾನ್ ವಿಷ್ಣು ವರಾಹ ರೂಪನ ತಾಳ್ತಾರೆ. ನಂತರ ಹಿರಣ್ಯಾಕ್ಷನ ಜೊತೆ ಯುದ್ಧ ಮಾಡಿ ಭೂದೇವಿನ ರಕ್ಷಣೆ ಮಾಡ್ತಾರೆ. ಅದರ ಪ್ರತೀಕವಾಗಿ ಇಲ್ಲಿ ವರಾಹ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ಬೋದು. ಮೇಲೆತ್ತಕ್ಕೆ ಇವಾಗ ಇವರೇ ಇನ್ಸ್ಪಿರೇಷನು. ಇವರೇ ಬಂದವರಂದರೆ ನಾನು ಹೋಗಲೇಬೇಕು. ಯಪ್ಪ ಅಲ್ಲಿ ಕಾಡೊಳಗೆ ಬರೋದಲ್ಲದೆ ಇಲ್ಲಿ ಮತ್ತೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು.
ನೋಡಿ ಆ ಕಡೆ ಹೋದ್ರೆ ಹಿರಣ್ಯಕಶಿಪುವಿನ ಸಂಹಾರ ಮಾಡಿ ಸ್ಥಳ ಮತ್ತೆ ನರಸಿಂಹ ಕೈ ತೊಳ್ಕೊಂಡಿದ್ದ ಸ್ಥಳ ನೋಡ್ಬೋದು. ಫಸ್ಟ್ ಉಗ್ರಸ್ತಂಭ ನೋಡ್ಕೊಂಡು ಆಮೇಲೆ ಅಲ್ಲೋಗೋಣ. ನೋಡಿ ಇದೇ ಉಗ್ರಸ್ತಂಭಕ್ಕೆ ಹೋಗೋ ದಾರಿ. ಇವಾಗ ಇಲ್ಲಿಂದ ಮೇಲೆತ್ತಬೇಕು. ಅಲ್ಲಿಂದ ಬಂದಿದ್ದಲ್ಲ, ಇಲ್ಲಿ ಇವಾಗ ಇರೋದು. ಹಿಂದಿ ಕನ್ನಡ ಕನ್ನಡ ಸೊಲ್ಲಿಡು ಹೇಳಿ. ಹೇಗಿತ್ತು ಅಂದೆ? ಮಸ್ತ್ ಇದೆ ಬ್ರೋ ಸೂಪರ್. ಬಳ್ಳಾರಿ ಬಳ್ಳಾರಿ ಶಾಸ್ತ್ರಿ అంటే ಈ ಥರ ಜೋಶ್ ಇದ್ರೆ ಬೇಗ ಹತ್ಕೊಂಡು ಹೋಗೋದು. ಆದರೂ ತುಂಬ ಭಯಂಕರವಾಗೈತೆ ಮಾತ್ರ ಇದು. ಇಲ್ಲಿ ದಾರ ಕಟ್ಟೋ, ಇಲ್ಲಿ ದಾರ ಆಯ್ತಲ್ಲ, ಈ ದಾರ ಇಲ್ಲಾಂದರೆ ಜೋಲು ಮೇಲೆ ಹೋಗೋಕ್ಕಾಗಲ್ಲ. ಈ ದಾರನೇ ನಂಬ್ಕೊಂಡು ಹೋಗ್ಬೇಕು. ಇವಾಗ ಒಂಚೂರಿ ದಾರ ಕಟ್ಟಾಯ್ತು ಅಂದರೆ ವಾ ತಾತನ ಹೋಗಿದ್ದು ಬರ್ತಾವೆ ನೋಡಿ ಇಲ್ಲಿ. ಅದು ಭಯಂಕರವಾಗಿದೆ ಟ್ರಿಕ್ ಮಾತ್ರ. ಇವಾಗ ನಾನು ಇಲ್ಲಿದ್ದೀನಿ ನೋಡಿ, ಇನ್ನು ಅಲ್ಲಿ ತನಕ ಹೋಗ್ಬೇಕು. ಅದೇ ಉಗ್ರಸ್ತಂಭ. ಅಷ್ಟು ಕೆಳಗಿಂದ ಹತ್ಕೊಂಡ್ಬಂದಿದ್ದಲ್ದೆ ಇವಾಗ ಮತ್ತೆ ನೋಡಿ ಇಲ್ಲಿ ಸಣ್ಣಗೆ ಬಿಡ್ತಾರ ಐತೆ, ಅಲ್ಲಿ ಹೋಗ್ಬೇಕು ಇವಾಗ. ಮುಂದೆ ಪವಿತ್ರ ಸ್ಥಳ ಇರೋದ್ರಿಂದ ಚಪ್ಪಲಿಗಳೆಲ್ಲ ಇಲ್ಲೇ ಬಿಡಬೇಕು. ಯಾಕೆ ಇಳಿ ಮುಂದೆ ಕೆಳಗಡೆ. ಹುಡುಗ ಫುಲ್ ಭಯ ಪಟ್ಕೊಬಿಟ್ಟ. ಇಲ್ಲೊಂದು ತುಂಬಾನೇ ಕೆಳಗೋಗ್ಬೇಕು ನೋಡಿ, ಇನ್ನು ಅಲ್ಲಿ ತನಕ ಹೋಗ್ಬೇಕು ಕೆಳಗಡೆ. ಕಷ್ಟ ಭಾರಿ ಕಷ್ಟ ಯಪ್ಪ. ಇಲ್ಲಿ ಇನ್ನೂ ಕಷ್ಟ. ಅಲ್ಲಿ ಹೆಂಗೋ ಬಂದು ಇದು ಸ್ವಲ್ಪ ಜಾಸ್ತಿ ಭಯನೇ ಆಗ್ತೈತಿಲ್ಲಿ ಬ್ರೋ. ಎಲ್ಲದಕ್ಕಿಂತ ಇಲ್ಲಂತೂ ತುಂಬಾನೇ ಭಯಂಕರವಾಗೈತೆ. ತೋರಿಸ್ತೀನಿ ನೋಡಿ. ಗೋವಿಂದ ಗೋವಿಂದ ಎಲ್ಲರೂ ನರಸಿಂಹನ ಉಗ್ರಸ್ತಂಭ ನೋಡಕ್ಕೆ ಲೈನಲ್ಲಿ ಹೋಗ್ತಿದ್ದಾರೆ. ಹಿರಣ್ಯಕಶಿಪು ಪ್ರಹ್ಲಾದರಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾರೆ. ನಿನ್ನ ಕಾಪಾಡಕ್ಕೆ ನಿನ್ನ ನಾರಾಯಣ ಬರುವನ ಅಂತ ಸವಾಲಾಗ್ತಾರೆ. ಭಕ್ತ ಪ್ರಹ್ಲಾದರ ರಕ್ಷಣೆಗಾಗಿ ಭಗವಾನ್ ವಿಷ್ಣು ಇಲ್ಲಿ ನರಸಿಂಹ ರೂಪನ ತಾಳ್ತಾರೆ. ಅದರಿಂದ ಈ ಸ್ಥಳನ ಉಗ್ರಸ್ತಂಭ ಅಂತ ಕರೀತಾರೆ. ನರಸಿಂಹಸ್ವಾಮಿಯ ಪಾದಗಳನ್ನು ನೋಡ್ಬೋದು ಇಲ್ಲಿ. ಮತ್ತೆ ಇಲ್ಲಿ ಒಳಗಡೆ ಇರೋದು ಜ್ವಾಲಾದೀಪಂ ಅಂತ ಕರೀತಾರೆ. ಮತ್ತೆ ಈ ಕಡೆ ನೋಡಿ, ಇದನ್ನ ಸ್ತ್ರೀ ಚಕ್ರಂ ಅಂತ ಕರೀತಾರೆ. ಇಲ್ಲಿ ನೋಡಿ, ಇಲ್ಲಂತೂ ತುಂಬಾನೇ ಡೇಂಜರ್ ಆಗೈತೆ. ಸ್ವಲ್ಪ ಸ್ಲಿಪ್ ಆದ್ರೂ ಕೆಳಗಡೆ ಹೋಗ್ಬಿಡ್ತೀವಿ. ಏನು ಸೇಫ್ ಇಲ್ಲ ಇಲ್ಲಿ. ನೋಡಿ ಹೆಂಗ್ ಕಾಣಿಸ್ತಾ ಇದೆ. ಜ್ವಾಲಾದೀಪಮಿಂದ ಮತ್ತೆ ಅಲ್ಲಿ ಮೇಲೆ ಹತ್ಬೇಕು ನೋಡಿ. ಇಲ್ಲಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಆ ಥರ ಮೇಲೆ ಹತ್ಬೇಕು ಅಲ್ಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಉಗ್ರಸ್ತಂಭದಿಂದ ಇವಾಗ ಕೆಳಗಡೆ ಬಂದೆ. ಇಲ್ಲಿಂದ ಆಗಿ ಸ್ವಲ್ಪ ಮುಂದೆ ಹೋದ್ರೆ ಹಿರಣ್ಯಕಶಿಪುವಿನ ಸಂಹಾರದ ಸ್ಥಳ, ಅದನ್ನ ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಇವಾಗ ಅಲ್ಲೋಗೋಣ. ನೋಡಿ, ಈ ಜಾಗದಲ್ಲಿ ಮಳೆಗಾಲದಲ್ಲಿ ತುಂಬಾ ನೀರು ಬೀಳ್ತಾ ಇರುತ್ತೆ. फॉलो माई आईडी ओडिया टेडी 143. ओडिया टेडी 153 143 फॉलो कर. इंस्टाग्राम आईडी. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು. ದೇವಸ್ಥಾನ ಕ್ಲೋಸ್ ಆಗೈತಂತೆ. ಮೇಲಿಂದ ಬರೋ ಸ್ವಲ್ಪ ಲೇಟ್ ಆಗ್ಬಿಡ್ತು.
ಹಿರಣ್ಯಕಶಿಪ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಬ್ರಹ್ಮದೇವರನ್ನ ಹೋಲಿಸ್ಕೊತಾರೆ. ನಾನು ಯಾವುದೇ ಮನುಷ್ಯ ಪ್ರಾಣಿ ಆಕಾಶ ಮತ್ತು ಭೂಮಿಯಲ್ಲಿ ರಾತ್ರಿ ಹಗಲು ಮತ್ತೆ ಯಾವುದೇ ಆಯುಧದಿಂದಲೂ ನಾನು ಸಾಯಬಾರದು ಅನ್ನೋ ಒಂದು ವರನ ಪಡ್ಕೋತಾರೆ. ಬ್ರಹ್ಮದೇವರಿಂದ ವರ ಪಡ್ಕೊಂಡ ನಂತರ ಹಿರಣ್ಯಕಶಿಪು ಅಹಮ್ಮಿಂದ ನಾನೇ ದೇವರು ಅಂತ ಘೋಷಣೆ ಮಾಡ್ಕೋತಾರೆ. ವಿಷ್ಣುವಿನ ಭಕ್ತರಾಗಿದ್ದ ಪ್ರಹ್ಲಾದರಿಗೆ ತುಂಬಾನೇ ತೊಂದರೆ ಕೊಡ್ತಾ ಇರ್ತಾರೆ. ನಂತರ ಭಗವಾನ್ ವಿಷ್ಣು ನರಸಿಂಹಾವತಾರ ತಾಳಿ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ಸ್ಥಳ ಇದೇ ಅಂತ ಹೇಳ್ತಾರೆ ನೋಡಿ. ಈ ದೇವಸ್ಥಾನದ ಗುಡಿಯಲ್ಲಿ ನರಸಿಂಹ ಹಿರಣ್ಯಕಶಿಪುವಿನ ಸಂಹಾರ ಮಾಡ್ತಿರೋ ಹಾಗೆ ಮೂರ್ತಿ ನೋಡ್ಬೋದು. ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನರಸಿಂಹಸ್ವಾಮಿ ಹಿರಣ್ಯಕಶಿಪುವಿನ ಕೊಂದಾದ್ಮೇಲೆ ಅವರ ಕೈಗಳನ್ನ ತೊಳ್ಕೊತಾರೆ. ಆ ರಕ್ತನ ತೊಳ್ಕೊಂಡಿದ್ದ ಸ್ಥಳ ಇದೆ ಅಂತ ಹೇಳ್ತಾರೆ ನೋಡಿ. ನೋಡಿ ಇಲ್ಲಿ ರಕ್ತ ಕುಂಡಂ ಅಂತ ಬರೆದಿದ್ದಾರೆ ನೋಡಿ. ಈ ಕಡೆ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲೆಲ್ಲ ರೆಡ್ ಐತೆ. ಇದು ನರಸಿಂಹ ಇಲ್ಲಿ ಕೈ ತೊಳ್ಕೊಂಡಿದ್ಕೆ ಈ ತರ ರೆಡ್ ಐತೆ ಅಂತ ಹೇಳ್ತಾರೆ. ಅದರಿಂದ ಇದನ್ನ ರಕ್ತ ಕುಂಡಂ ಅಂತ ಕರೀತಾರೆ. Hi friends, subscribe to brothers YouTube channel. He has came to Jwala. It's too high from ground. It's like a tragedy. We are making a history here. You can see whole here. There are full of mountains and clearly around 360 degrees. It's full of mountains and we are experiencing a good nature here. Thank you. ಅಲ್ಲಿಂದ ಕೆಳಗಡೆ ಬಂದ್ರೆ ಇಲ್ಲೊಂದು ಬ್ರಿಡ್ಜ್ ಸಿಗುತ್ತೆ. ಮೇಲ್ಗಡೆ ಬಳ್ಳಿ ಎಲ್ಲ ಬೆಳ್ಕೊಂಡು ಎಷ್ಟು ಅದ್ಭುತವಾಗಿ ಕಾಣಿಸ್ತೈತೆ ನೋಡಿ ಸೇತುವೆ. ಈ ಬ್ರಿಡ್ಜಿಂದ ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ನಮಗೆ ಮೋಲಾಲ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಇದೇ ಸ್ಥಳದಲ್ಲಿ ಲಕ್ಷ್ಮೀದೇವಿ ಉಗ್ರ ರೂಪ ತಾಳಿದ್ದ ನರಸಿಂಹನನ್ನ ಶಾಂತ ರೂಪಕ್ಕೆ ತರ್ತಾರೆ. ಇಲ್ಲಿ ನೋಡಿ ಪ್ರಹ್ಲಾದ ಬಡಿ ಅಂತ ಬರೆದಿದ್ದಾರೆ. ಪ್ರಹ್ಲಾದರು ವಿದ್ಯಾಭ್ಯಾಸ ಕಲಿತ ಶಾಲೆ ಅದು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಸಿಗುತ್ತೆ. ಆದ್ರೆ ಅದು ಟೈಮ್ ಆಗಿದ್ರಿಂದ ಅದು ಕ್ಲೋಸ್ ಆಗ್ಬಿಟ್ಟೈತೆ. ಇವಾಗ ಅದು ನೋಡಕ್ಕಾಗಲ್ಲ. ಇದೇನೆ ಪ್ರಹ್ಲಾದ ಬಡಿ. ಇದಷ್ಟೇ ಅಲ್ಲ, ಈ ಅಹೋಬಿಲಮಲ್ಲಿ ಇನ್ನೂ ತುಂಬಾ ದೇವಸ್ಥಾನ ಇದಾವೆ. ಅದೆಲ್ಲ ಬೇರೆ ಬೇರೆ ಕಡೆ ಇದಾವೆ. ಅದರಲ್ಲೂ ಪಾವನ ನರಸಿಂಹಸ್ವಾಮಿ ದೇವಸ್ಥಾನ ನೋಡಕ್ಕೆ ಜೀಪಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿರೋ ಒಂದೊಂದು ದೇವಸ್ಥಾನಗಳು ನರಸಿಂಹನ ಒಂದೊಂದು ಕಥೆಗಳನ್ನ ಹೇಳ್ತವೆ. ನಡೆದು 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 ಕಾಲೆಲ್ಲ ಶೇಕ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.